ಮಹಾರಾಜ್ ಗಜಪತಿ ನಮಗ್ ಹೊರಡೋದಕ್ಕೆ ಹೇಳಿಲ್ಲ. ಮಹಾರಾಜ ಕೃಷ್ಣದೇವರಾಯರ ಜೊತೆ ಒಂಟಿಯಾಗಿ ವನಕ್ಕೆ ಹೋದ್ರು. ಮತ್ತೆ ಇಬ್ರು ಒಟ್ಟಿಗೆ ತಿರುಗಿ ಬಂದ್ರು. ಅವರಿಬ್ರು ನಡುವೆ ಈ ರೀತಿ ಗೆಳೆತನ ಇರೋಕೆ ಹೇಗೆ ಸಾಧ್ಯ? ಇದು ನಮ್ಮ ಯೋಜನೆನೇ ಆಗಿರ್ಲಿಲ್ಲ. ಶತ್ರುತ್ವ ಇದ್ದಾಗಲೇ ಯುದ್ಧ ಆಗೋಕ್ ಸಾಧ್ಯ. ತಿನ್ನಿ 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 ತಿನ್ನಿ. ನಿಮ್ಮಿಬ್ಬರಿಗೂ ಬಲಿಷ್ಠವಾದ ದೇಹ ಬಹಳ ಮುಖ್ಯ. ಈಗ ಇವತ್ ನೀವು ಒಂದ್ರ ಮೇಲೊಂದು ಒದೆ ಕೊಡ್ತಾ ಇರ್ಬೇಕು. ಇವನು ನನಗೆ ಅನ್ನಬಾರದ ಮಾತುಗಳನ್ನ ಅಂದ ಅಲ್ವಾ, ನಾನು ಇವನಿಗೆ ದೊಣ್ಣೆ ಪೆಟ್ಟನ್ನ ಸರಿಯಾಗಿ ಕೊಡ್ತೀನಿ. ಈಗ ಅಂದ್ರೆ ಗುರುಗಳೇ, ಅಂದ್ರೆ ಮಹಾರಾಜ್ರೆ ಕಾಪಾಡಿ ಕಾಪಾಡಿ ಕಾಪಾಡಿ. ಯಾರದು? ಯಾರು ಯಾರು? ನೀವುಗಳು ಇಲ್ಲಿಂದ ಯಾರಾದ್ರೂ ಹೋಗೋದನ್ನ ನೋಡಿದ್ರಾ? ಗುರುಗಳು ಧ್ಯಾನದಲ್ಲಿದ್ದಾರೆ. ಗುರುಗಳು ಘೋರ ಪೂಜೆಯಲ್ಲಿದ್ದಾರೆ. ಇವ್ರ ಪೂಜೆ ತುಂಬಾ ಪ್ರಭಾವಶಾಲಿ. ಇವ್ರ ಅಕ್ಕಪಕ್ಕ ಇರೋರು ಇವ್ರ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಯೋಚಿಸಿದ್ರೆ ಅವ್ರು ತುಂಬಾ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ. ನೀವೇನಾದ್ರೂ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಿದ್ರಾ? ಅರೆ ಇಲ್ಲ ಇಲ್ಲ, ಅದು ನಾವೀಗ ತಾನೇ ವ್ಯಾಯಾಮ ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ. ಇದೇನಿದು? ನಮ್ಮ ಗುರುಗಳು ಧ್ಯಾನದಲ್ಲಿ ಹೀಗೆ ನಗೋದು. ಆದ್ರೆ ನೀವು ರಾತ್ರಿಯಲ್ಲಿ ವ್ಯಾಯಾಮ ಮಾಡ್ತೀರಾ? ಇದರಿಂದ ನಿಮಗೇನಾಗಬೇಕಾಗಿದೆ? ನಾವು ರಾತ್ರಿ ಬೇಕಾದ್ರೂ ಮಾಡ್ತೀವಿ, ಬೆಳಗ್ಗೆ ಬೇಕಾದ್ರೂ ಮಾಡ್ತೀವಿ. ನಾವೀಗ ಮತ್ತೆ ಹೋಗ್ತಾ ಇದ್ದೀವಿ ವ್ಯಾಯಾಮ ಮಾಡೋದಕ್ಕೆ. ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಇಲ್ಲ ಅಂದ್ರೆ ನಿಮ್ಗೆ ಸರಿಯಾಗಿ ಹೊಡ್ತಾ ಬೀಳುತ್ತೆ. ಇದೇ ಮೊದಲನೇ ಸಲ ನೀವಿಬ್ರು ಶಿಷ್ಯಂದ್ರು ನಿಯತ್ತಿಂದ ನಾನು ಹೇಳಿದ ಕೆಲಸ ಮಾಡಿದ್ದು. ನಾನು ಬಹಳ ಖುಷಿಯಾಗಿದ್ದೀನಿ. ಅದೇನೆಂದ್ರೆ ಗುರುಗಳೇ, ಒಂದು ಬಾರಿ ಪೂರ್ತಿ ಆನಂದ ಪ್ರಾಪ್ತವಾಗ್ಲಿಲ್ಲ. ಪುನಃ ಇಂಥ ಅವಸರ ಯಾವಾಗ ಪ್ರಾಪ್ತಿಯಾಗತ್ತೆ ಹೇಳಿ ಅಲ್ಲ. ಆದಷ್ಟು ಬೇಗ ಮತ್ತೆ ಮೂರ್ಖನ ಭೇಟಿ ನನ್ನೊಟ್ಟಿಗೆ ಯಾವಾಗ ಆಗುತ್ತೋ ಆವಾಗ. ಆದ್ರೆ ಎಲ್ಲದಕ್ಕಿಂತ ಮೊದಲು ನಾವು ಪಂಡಿತ ರಾಮಕೃಷ್ಣನನ್ನ ಸಂಪೂರ್ಣ ದಕ್ಷಿಣೆನ ಬಡವರ ಪಾಲಿಗೆ ಕೊಟ್ಟಿದ್ದಕ್ಕೆ ಸೇಡು ತೀರಿಸ್ಕೋಬೇಕು. ಬನ್ನಿ ಪಂಡಿತ ರಾಮಕೃಷ್ಣ, ನಾವು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಪಂಡಿತ ರಾಮಕೃಷ್ಣ, ನಿಮ್ ಜೊತೆ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು. ನಾನು ನಿಮ್ಗೆ ಸೂಚನೆ ಕೊಡ್ಬೇಕಿತ್ತು ಮಹಾರಾಜ್ರೆ. ಯಾವ ಸೂಚನೆ? ಮಹಾರಾಜ್ರೆ, ಗಜಪತಿ ನಾವ್ ಅನ್ಕೊಂಡಿರೋ ರೀತಿ ಇಲ್ಲ ಅನ್ನಿಸ್ತಿದೆ. ಪಂಡಿತ ರಾಮಕೃಷ್ಣ, ನಾನು ಇದನ್ನೇ ಹೇಳ್ಬೇಕು ಅಂತಿದ್ದೆ. ಅವರು ನಮ್ಮ ಪತ್ನಿಯವರ ಅಡಿಗೆಯಿಂದ ಸ್ವಲ್ಪ ಗೊಂದಲದಲ್ಲಿರ್ಬೋದು, ಆದ್ರೆ ವ್ಯಕ್ತಿ ಅವರು ಒಳ್ಳೆಯವ್ರೆ. ನಾವ್ ಅನ್ಕೊಂಡಿರೋ ತರ ಅವರಲ್ಲ. ಇಲ್ಲ ಮಹಾರಾಜ್ರೆ, ನನ್ನ ಮಾತಿನ ಅರ್ಥ ಅವ್ರ ತಲೆಯಲ್ಲಿ ಏನೋ ನಡೀತಾ ಇದೆ ಅಂತ. ಖಂಡಿತ ನಡೀತಿರ್ಬೋದು ಪಂಡಿತ ರಾಮಕೃಷ್ಣ. ನಮ್ ತಲೆಯಲ್ಲಿ ಏನ್ ಬರ್ತಾ ಇದೆಯೋ ಅದೇ ಅವ್ರ ತಲೆಯಲ್ಲಿ ಓಡ್ತಿರ್ಬೋದು. ನನಗೆ ಗೊತ್ತಿಲ್ಲ ಇಬ್ರು ರಾಣಿಯರು ರಾತ್ರಿ ಅಡಿಗೆ ಏನ್ ಮಾಡ್ತಾರೆ ಅಂತ. ಅದಲ್ಲ ಮಹಾರಾಜ್ರೆ, ನನ್ನ ಅನುಮಾನ ಬೇರೆ ಇದೆ. ನನ್ಗನ್ಸೋ ಪ್ರಕಾರ ಸಮಯ ಸರಿ ಇದ್ದಾಗ್ಲೇ ನಾವು ನಿರ್ಧಾರ ತಗೋಬೇಕು. ನಿರ್ಧಾರ ನಾವು ಮಾಡಿ ಆಗಿದೆ ಪಂಡಿತ ರಾಮಕೃಷ್ಣ. ಎಲ್ಲದಕ್ಕೂ ಮೊದಲು ಮಹಾರಾಣಿ ತಿರುಮಲಾಂಬ ಹಾಗೂ ಮಹಾರಾಣಿ ಪದ್ಮಾಲಯ ಅವರ ಅಡುಗೆ ಸ್ವೀಕರಿಸುವ ಮೊದಲು ಅತಿ ಶೀಘ್ರದಲ್ಲಿ ನಾವಿಲ್ಲಿಂದ ಹೊರಟೋಗ್ಬಿಡೋಣ. ನಾನು ಇದೇ ಹೇಳ್ಬೇಕು ಅಂತಿದ್ದೆ ಮಹಾರಾಜ್ರೆ, ನೀವು ನನ್ನ ಚಿಂತೆ ದೂರ ಮಾಡ್ಬಿಟ್ರಿ. ಧನ್ಯವಾದ ಧನ್ಯವಾದ ಪಂಡಿತ ರಾಮಕೃಷ್ಣ. ಆದ್ರೆ ನೀವ್ ಹೀಗೆ ಯಾಕೆ ಬಯಸ್ತಾ ಇದ್ರಿ? ಯಾಕೆಂದ್ರೆ ಮಹಾರಾಜ್ರೆ, ನನಗೆ ಎದುರಾಳಿಯ ನಿಯತ್ತಿನ ಮೇಲೆ ಅನುಮಾನ ಮೂಡ್ತಾ ಇದೆ. ಅಂದ್ರೆ ನಾವಿನ್ನೂ ಸ್ವಲ್ಪ ಕಾಲ ಇಲ್ಲೇ ಇದ್ವಿ ಅಂದ್ರೆ ನಾವು ಅವರ ಚಕ್ರವ್ಯೂಹದಲ್ಲಿ ಸಿಗಾಕೋಬಹುದು ಅಂತ. ಹಾಗೇನಾದ್ರೂ ಆದ್ರೆ ಶತ್ರುತ್ವ ಹೆಚ್ಚಿ ಯುದ್ಧ ಕೂಡ ನಡಿಬಹುದು. ಅದಕ್ಕಿಂತ ಮುಂಚೆ ನಾವೇ ಇಲ್ಲಿಂದ ಹೊರಟೋದ್ರೆ ಒಳ್ಳೇದು. ಶತ್ರುತ್ವ, ಚಕ್ರವ್ಯೂಹ? ಪಂಡಿತ ರಾಮಕೃಷ್ಣ, ನಾವು ಯಾರದೇ ಶತ್ರುತ್ವ ಅಥವಾ ಯುದ್ಧದಿಂದ ಭಯಗೊಳ್ಳುವುದಿಲ್ಲ. ಒಂದ್ ವೇಳೆ ಹೀಗೆ ಆಗೋದಾದ್ರೆ ನಾವು ಇಲ್ಲೇ ಇರ್ತೀವಿ ಹಾಗೂ ನೋಡ್ತೀನಿ ಇಲ್ಲಿ ಏನ್ ನಡೆಯುತ್ತೆ ಅಂತ. ಇಲ್ಲ ಇಲ್ಲ ಮಹಾರಾಜ್ರೆ, ನನ್ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ಇಲ್ಲ ಪಂಡಿತ ರಾಮಕೃಷ್ಣ, ತುಳುವ ವಂಶದ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ನಾನು. ಅವ್ರಿಗೆ ಏನ್ ಬೇಕು ಅಂತ ನಾನು ನೋಡ್ತೀನಿ ಹಾಗೂ ನೀಡ್ತೇವೆ. ಅವ್ರಿಗೆ ಏನ್ ಬೇಕು ಅದು. ರಾಮ, ಅಮ್ಮ ಮತ್ತೆ ಶಾರದಾ ನಿನಗೆ ಯಾವಾಗ್ಲೂ ಸಲಹೆ ಕೊಡ್ತಾರೆ, ಆದ್ರೆ ನೀನ್ ಮೂರ್ಖರ ತರ ಕೆಲಸ ಮಾಡ್ತಾನೆ ಇರ್ತೀಯ. ನೀನು ಸಿಕ್ಕಾಕೋತೀಯ, ಮತ್ತೆ ನನ್ನನ್ನು ಸಿಕ್ಕಾಕಿಸ್ತೀಯ. ನಿನಗೆ ನಿನ್ ಚಿಂತೆ ಬಂದು ಆ ಜಗನ್ಮೋಹಿನಿ ದಾಳದಲ್ಲಿ ಮಹಾರಾಜರು ಸಿಗಾಕೊಂಡ್ರೆ ಅನ್ನೋದು ನನ್ ಚಿಂತೆ. ಮಹಾರಾಜ್ರೆ,
ಮಾಮ ಮಹಾಮಂತ್ರಿ ತಯಾರಿಯನ್ನು ಮಾಡಿ. ಯುದ್ಧಕ್ಕ ಹಾ ಅಲ್ಲ, ಒರಿಸ್ಸಾ ವಾಪಸ್ ಹೋಗೋದಿಕ್ಕೆ. ನಾವ್ ಹೇಳ್ತೀವಿ. ನಾವ್ ಹೇಳಿ ಆಯ್ತು, ಈಗ ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ. ನಾವ್ ಹೇಳ್ತೀವಿ, ಆದ್ರೆ ಮಹಾರಾಜ್ರೆ ನಾವು ನಿಮ್ಗಾದ ಅವಮಾನಕ್ಕೆ ಸೇರ್ ತೀರಿಸ್ಕೋಬೇಕು. ಅವ್ರಿಗೆ ಗೊತ್ತಿತ್ತು ಅವ್ರ ಪತ್ನಿ ಹೇಗ್ ಅಡ್ಗೆ ಮಾಡ್ತಾರೆ ಅಂತ. ಆದ್ರೂ ಆ ಅಡ್ಗೆನ ನಿಮಗ್ ತಿನ್ಸಿದ್ರು, ಮತ್ತೆ ನಿಮಗೆ ಸನ್ಮಾನ ಮಾಡೋ ಬದಲು ನಿಮಗೆ ಅವಮಾನ ಮಾಡಿದ್ದಾರೆ. ಹೋಗ್ಲಿ ಬಿಡಿ ಮಾಮ ಮಹಾಮಂತ್ರಿಯವರೇ, ನಾವು ಅವ್ರ ಜೊತೆ ಇದೇ ತಾನೇ ಮಾಡಿದ್ದು. ಹೇಳ್ಬೇಕು ಅಂದ್ರೆ ಅವ್ರ ಹೆಂಡತಿಗಿಂತ ನನ್ನ ಹೆಂಡತಿ ತುಂಬಾ ಕೆಟ್ಟದಾಗ ಅಡಿಗೆ ಮಾಡ್ತಾಳೆ. ಅಯ್ಯೋ, ನಾವ್ ಅವ್ರ ಜೊತೆ ಏನ್ ಯುದ್ಧ ಮಾಡೋದು? ಅವರಂತೂ ಪ್ರತಿದಿನ ಅವರ ಊಟದ ತಟ್ಟೆ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅವ್ರ ಮೇಲೆ ಕೋಪದ ಬದಲು ನಮ್ಗೆ ಅವ್ರ ಮೇಲೆ ಕರುಣೆ ಬರುತ್ತೆ. ರಾಜ್ಕುಮಾರಿ ಜಗನ್ಮೋಹಿನಿ ಮಹಾರಾಜ ಕೃಷ್ಣದೇವರಾಯರ ಕೋಣೆ ಕಡೆಗೆ ಯಾಕೆ ಹೋಗ್ತಿದ್ದಾರೆ? ನನಗೇನ್ ಅನಿಸ್ತಾ ಇದೆ ಅಂದ್ರೆ ಇಲ್ಲಿಂದ ತಕ್ಷಣ ಒಡಿಸ್ಸಾಗೆ ವಾಪಸ್ ಹೋಗ್ಬೇಕು ಅನ್ಸುತ್ತೆ. ನೀವು ಹಾಗೆ ಹೇಳೋದಾದ್ರೆ ಖಂಡಿತವಾಗ್ಲು ಮಹಾರಾಜ್ರೆ, ಯಾಕಂದ್ರೆ ನಾವು ಹೊರಡಕ್ಕಿಂತ ಮುಂಚೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಹಾ, ಇದು ಸರಿಯಾಗಿದೆ. ಕೃಷ್ಣದೇವರಾಯರ ಸನ್ಮಾನದಲ್ಲಿ ನಾವು ಇಷ್ಟಂತೂ ಮಾಡಬಹುದು. ನಾನು ಒಳಗಡೆ ಬರ್ಬೋದಾ? ಖಂಡಿತ ಇಲ್ಲ. ಎಷ್ಟು ಸುಂದರವಾಗಿರೋ ನನ್ನಂತ ಅತಿಥಿಯನ್ನ ಇಷ್ಟೊತ್ತು ದ್ವಾರದಲ್ಲೇ ನಿಲ್ಲಿಸಿ ಕಾಯಿಸ್ತೀರಾ? ಇಲ್ಲ ಇಲ್ಲ, ಬನ್ನಿ. ನಾನ್ ನಿಮ್ಗಾಗಿ ವಿಶೇಷ ಉಡುಗೊರೆ ತಂದಿದ್ದೇನೆ. ಹೌದಾ? ಇದು ನಮ್ಮ ಕೋನಾರ್ಕ್ ಮಂದಿರದ ಪ್ರತೀಕ. ಇದು ನಮಗಾಗ? ಧನ್ಯವಾದ. ಅದ್ಭುತ, ಅತಿ ಸುಂದರ. ಹಾಗೆ ಇದು? ಹಾಗೂ ಇದು? ಇದು ನನ್ನ ಭಾವನೆಯ ಪ್ರತೀಕ. ತಗೊಳ್ಳಿ, ಹಾಗೂ ನನ್ನ ಭಾವನೆಯನ್ನ ಸ್ವೀಕರಿಸಿ. ಖಂಡಿತ. ಪ್ರಣಾಮಗಳು ಮಹಾರಾಜರೇ. ನೀವು ಈ ಸಮಯದಲ್ಲಿ ಇಲ್ಲಿ? ನಾವು ನಿಮ್ಮ ಮಹಾರಾಜರಿಗೆ ಒಂದು ಕೊಡಬೇಕು ಅಂತಿದ್ದೀವಿ. ಹೌದಾ? ನೀವು ಅಂತಂದ್ರೆ ಇಲ್ಲಿ ನೋಡಿ ಮಹಾರಾಜ್ರೆ, ನಿಮ್ ಕಣ್ ಮುಂದೆ ಇಲ್ಲೇನ್ ನಡೀತಿದೆ? ನೀವೇನ್ ಅನ್ಕೊಂಡಿದ್ದೀರೋ ಹಾಗೇನು ನಡೀತಿಲ್ಲ ಇಲ್ಲಿ. ಸತ್ಯ ಹೇಳಿದ್ರೆ ನೀವು, ನಾವೇನ್ ಅನ್ಕೊಂಡಿದ್ವೋ ನೀವು ಹಾಗೆ ಖಂಡಿತ ಇಲ್ಲ. ನಾವು ನಿಮ್ಮನ್ನ ಹಾಗ ಅನ್ಕೊಂಡಿದ್ವಿ, ಆದ್ರೆ ನೀವಂತೂ ಹೀಗಾದ್ರಿ. ಏನ್ ಅನ್ಕೊಂಡಿದ್ರಿ? ಏನ್ ಮಾಡ್ದೆ ನಾನು? ನಾವು ನಿಮ್ಮನ್ನ ಮಿತ್ರ ಅನ್ಕೊಂಡಿದ್ವಿ, ಆದ್ರೆ ನೀವು ಶತ್ರು ಅಂತ ಗೊತ್ತಾಯ್ತು. ನೀವು ಯುದ್ಧ ಅಂತೂ ಮಾಡಲ್ಲ, ಆದರೆ ನಮ್ಮ ಬೆನ್ನ ಹಿಂದೆ ನನ್ನ ಮಗಳಿಗೆ ಬಲೆ ಹಾಕ್ತಾ ಇದ್ದೀರಾ. ತಪ್ಪು ತಿಳ್ಕೊಂಡಿದ್ದೀರಾ ನೀವು. ನಾವು ಯುದ್ಧನು ಮಾಡಬಲ್ಲೆ ಹಾಗೂ ವಿಜಯನೂ ಆಗಬಲ್ಲೆ. ಮಹಾರಾಜ್ರೆ, ಯುದ್ಧದ ವಿಷಯ ಮಾತಾಡ್ಬೇಡಿ. ಇಲ್ಲಾಂದ್ರೆ ಅವ್ರು ನಿಮ್ ಬಗ್ಗೆ ಏನ್ ಭಾವಿಸಿದಾರೋ ಅದು ಸತ್ಯ ಅಂತ ಅನ್ಕೋತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೋದಿಲ್ಲ. ಇಡೀ ಜಗತ್ತೇ ಹಾಗನ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇಬ್ರು ಮಹಾರಾಣಿಯರು ಅನ್ಕೋತಾರೆ. ನಮಗೆ ಯಾರು
ತಲೆ ಕೆಡ್ಸ್ಕೋಬೇಕಾಗುತ್ತೆ ಪಂಡಿತ್ರೆ, ತಲೆ ಕೆಡ್ಸ್ಕೋಬೇಕಾಗುತ್ತೆ. ಹಾಗಾದ್ರೆ ಇವಾಗ ನಾವೇನ್ ಮಾಡ್ಬೇಕು? ಮಾತಾಡ್ತೀನಿ. ನಿಮ್ ಕತ್ತಿ. ಸರಿ. ನಾವು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀವಿ, ನೀವು ಅಂದ್ಕೊಂಡಿರೋದು ಸ್ವಲ್ಪ ತಪ್ಪಾಗಿದೆ. ಹಾಗೇನೂ ಇಲ್ಲ. ನಮ್ಮ ಮಹಾರಾಜರು ಏನನ್ನ ತಿಳ್ಕೊತಾ ಇದಾರೋ ಅದು ಸರಿಯಾಗಿದೆ. ಇವಾಗ ಯುದ್ಧ ನಡೆಯುತ್ತೆ. ನಡಿಲೇ ಬಿಡಿ ಯುದ್ಧ. ನಮ್ಗೆ ಯಾವುದೇ ರೀತಿ ಅಂತ ಭಯವಿಲ್ಲ. ಅಂದ್ರೆ ನಮ್ಮ ಮಹಾರಾಜರು ಭಯಭೀತರಾಗಿಲ್ಲ. ಸರಿ, ಹಾಗಾದ್ರೆ ಒಂದ ನೀವಿರ್ತೀರಾ ಇಲ್ಲ ನಾವು? ಮಹಾರಾಜ ಹೇಳಿ. ನಿಮ್ಮನ್ನ ಎಷ್ಟು ದೊಡ್ಡ ಧ್ವನಿಯಲ್ಲಿ ಕರೆಯೋಕೆ ಹೇಗ್ ಸಾಧ್ಯ? ನಾನಂತೂ ನನ್ನ ತಂದೆ ಮಹಾರಾಜರನ್ನ ಕರೆದಿದ್ದು. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ ಅಂತ. ಮಹಾರಾಜ, ನೀವು ಇವ್ರ ಜೊತೆ ಯುದ್ಧ ಮಾಡೋಕ್ ಹೇಗ್ ಸಾಧ್ಯ? ಯಾಕೆ ಮಾಡಕ್ ಸಾಧ್ಯ ಇಲ್ಲ? ನಾವು ಯೋಧರು, ನಾವು ರಾಜರು. ಆದ್ರೆ ಇವ್ರನ್ನ ನೋಡ್ತಿದ್ರೆ ಇವ್ರ ಜೊತೆ ಯುದ್ಧ ಮಾಡೋಕೆ ಮನ್ಸೇ ಆಗಲ್ಲ. ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ ಅಂತ ಸ್ಪಷ್ಟವಾಗಿ ಹೇಳಿ ರಾಜಕುಮಾರಿ. ನಾನು ಏನ್ ಹೇಳ್ಬೇಕಂತಿದ್ದೆ ಅಂದ್ರೆ, ಇಷ್ಟು ಪ್ರತಾಪಗಳಿರೋ ಮಹಾರಾಜ ಜೊತೆ ಸ್ನೇಹ ಬೆಳೆಸ್ಕೋಬೇಕು, ದ್ವೇಷ ಅಲ್ಲ. ನೀವು ಯಾರ ಪಕ್ಷ ತಗೊಳ್ತಾ ಇದ್ದೀರಾ ರಾಜಕುಮಾರಿ? ನಿಮ್ಮ ಪಕ್ಷನೇ ಅಪ್ಪಾಜಿ. ಅದಕ್ಕಾಗಿ ನಮ್ಮ ಪಕ್ಷದ ಅನುಸಾರವಾಗಿ ನೋಡಿ, ನಮ್ಮ ಕೋನಾರ್ಕ್ ಮಂದಿರದ ಚಿಹ್ನೆ ಕೊಡೋಕ್ ಬಂದಿದೆ. ಹೌದಾ? ಈ ಉಪಹಾರ ಕೊಡೋದು ನಮ್ಮ ರಾಜ್ಯದ ಪ್ರತೀತಿಯಾಗಿದೆ. ಹಾಗೂ ಉಪಹಾರವನ್ನ ಪಡ್ಕೊಂಡಿದ್ದಕ್ಕೆ ಮರು ಉಪಹಾರವನ್ನ ನೀಡುವುದು ನಮ್ಮ ರಾಜ್ಯದ ಪ್ರತೀತಿಯಾಗಿದೆ. ಹೌದು ಮಹಾರಾಜರೇ, ಇದು ನಮ್ಮ ಸರದಿ. ಈಗ ನೀವು ಮರಳಿ ಅವರಿಗೆ ಉಪಹಾರ ಕೊಡಬೇಕು. ನಿಮ್ಮ ಮಹಾರಾಜರು ಏನು ಉಪಹಾರ ಕೊಡ್ತಾರೆ? ಕೊಡೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಕೊಟ್ಟಿರ್ತಿದ್ರು. ಅರೆ ಬಿಡಿ ನೀವು ಮಹಾಮಂತ್ರಿ. ನಮ್ಮ ಮಹಾರಾಜರು ಸಾಧಾರಣವಾದ ಉಪಹಾರ ಕೊಡೋದಿಲ್ಲ. ಎದುರಿಗಿದ್ದವರಿಗೆ ಮನಸೋ ಇಚ್ಛೆ ಉಪಹಾರವನ್ನ ಕೊಡ್ತಾರೆ. ನಿಮ್ಮ ಮಹಾರಾಜರು ಏನ್ ಕೇಳ್ಬೇಕು ಅಂತಿದ್ರೋ ಕೇಳಿ. ಇಲ್ಲ ಇಲ್ಲ ಇಲ್ಲ, ನಾವ್ ಹೇಳ್ತೀವಿ. ಸಿಕ್ಕಾಕೊಂಡ ಹೇಳಿ. ಸರಿ ಈಗ ಹೇಳಿ. ನಾವ್ ಹೇಳ್ತೀವಿ, ಆದ್ರೆ ಇವತ್ತು ಹೇಳೋದಿಲ್ಲ. ನಮ್ಮ ಮಹಾರಾಜರ ಬೆಳಗಿನ ಪೂಜೆಯ ನಂತರ ಯೋಚನೆ ಮಾಡಿ ಹೇಳ್ತೀವಿ ಉಪಹಾರವಾಗಿ ಏನ್ ಬೇಕು ಅಂತ. ಒಳ್ಳೆಯದೇ, ನೀವು ಯೋಚನೆ ಮಾಡಿ ಹೇಳಿ ನಮ್ಮ ಕಡೆಯಿಂದ ನಿಮಗೆ ಏನು ಉಪಹಾರ ಬೇಕು ಅಂತ. ನಾವು ನಿಮಗೆ ಉಪಹಾರ ಖಂಡಿತ ನೀಡ್ತೀವಿ. ಧನ್ಯವಾದ. ಈ ಮುದ್ಕ ಯಾವಾಗ್ಲೂ ಹೊಸ ಸಮಸ್ಯೆಗಳು ಶುರು ಮಾಡ್ತಿರ್ತಾನ ರಾಮ. ಹೌದು ಬಂದು, ಗುರುಗಳು ಮಹಾರಾಜರನ್ನ ಸಿಕ್ಕ ಹಾಕ್ಸಿದ್ರು. ಅವ್ರು ಏನ್ ಕೇಳ್ತಾರೋ ಏನೋ. ಈ ಪಂಡಿತ ರಾಮಕೃಷ್ಣನಿಗೆ ಬೇರೆಯವರಿಗೆ ದಕ್ಷಿಣೆಗಳನ್ನ ದಾನ ಮಾಡೋದ್ರಲ್ಲಿ ತುಂಬಾ ಆನಂದ ಅಲ್ವಾ? ಈಗ ನೋಡು ಪಂಡಿತ ರಾಮಕೃಷ್ಣ, ಮಹಾರಾಜರಿಂದ ಯಾವ ದಾನ ಕೊಡಿಸ್ತಾನ ನೋಡು ಈ ತಥಾಚಾರ್ಯ. ಅಯ್ಯೋ ತಾಯಿ, ಇದೇನ್ ನಡೀತಾ ಇದೆ? ಮೊದಲು ರುದ್ರಾಭಿಷೇಕದಲ್ಲಿ ವಿಘ್ನ, ಆಮೇಲೆ ಗುರುಗಳ ಮರಣದಂಡನೆಯ ಸಮಸ್ಯೆ, ಆಮೇಲೆ ಊಟ ಮಾಡ್ಬೇಕಾದ್ರೆ ಯುದ್ಧ ನಡೆಯೋದು ಸ್ವಲ್ಪದ್ರಲ್ಲೇ ತಪ್ತು. ಕಾಳಿ ಮಾತೆ, ಇನ್ನೇನು ಉಳ್ದಿದ್ಯೋ? ಈ ರಾಜ್ಯದಲ್ಲಿ ಇನ್ನು ಏನೇನ್ ನಡೆಯುತ್ತೋ? ಒಂದ್ ವೇಳೆ ಏನಾದ್ರೂ ಅಮ್ಮ ಮತ್ತೆ ಶಾರದಾ ಅನ್ಕೊಂಡಿರೋದು ನಿಜ ಆಗಿದ್ರೆ, ರಾಜಕುಮಾರಿ ಜಗನ್ಮೋಹಿನಿ ತಮ್ಮ ರೀತಿ ನೀತಿನೆಲ್ಲ ಪಕ್ಕಕ್ಕಿಟ್ಟು ಮೊದಲು ಮಹಾರಾಜರ ಕೈ ತೊಳಸಿದ್ರು, ಆಮೇಲೆ ಮಹಾರಾಜರಿಗೆ ಶರಬತ್ತು ಕೊಟ್ರು, ಮತ್ತೆ ಹೇಗೆ ಕದ್ದು ಕದ್ದು ಮಹಾರಾಜರನ್ನೇ ನೋಡ್ತಾ ಇದ್ರು, ಆಮೇಲೆ ಉಡುಗೊರೆಯಾಗಿ ಮಹಾರಾಜರಿಗೆ ದೇವಸ್ಥಾನದ ಪ್ರತಿಮೆ ಕೂಡ ಕೊಟ್ರು. ಉಡುಗೊರೆ ಏನೋ ಸರಿ, ಆದ್ರೆ ಜೊತೆಗೆ ಗುಲಾಬಿ ಹೂವನ್ನು ಕೊಟ್ರು, ಆಮೇಲೆ ಮಹಾರಾಜರ ಕೈಗೆ ಪಟ್ಟಿನೂ ಕಟ್ಟಿದ್ರು. ಏನ್ ಆಪತ್ ಕಾದಿದೆಯೋ ಏನೋ, ನನ್ ತಲೆ ಬಿಸಿ ಆಗ್ತಿದೆ. ಈ ಗುಂಡಪ್ಪ, ಹೋಗೋ ಆ ಕಡೆ. ಮಣಿ ಎದ್ದೇಳೋ, ಮಣಿ ಕಳ್ಳ ನೋಡೋ, ಕಳ್ಳ ಎಲ್ಲಿ ಅಲ್ಲೋಡು, ಅಲ್ಲಿ ಓಡೋಗ್ತಿದ್ದ ನೋಡು, ಅಲ್ಲೋಡು. ಅಯ್ಯೋ ದಣಿ, ಅವನು ನಮ್ ಮುದುಕ ಗುರುಗಳು ಕಣೋ.
ಅರೆ ಹೌದು, ಇವರು ನಮ್ಮ ಗುರುಗಳು. ಆದ್ರೆ ಮಧ್ಯರಾತ್ರಿಲಿ ಎಲ್ಲಿ ಹೋಗ್ತಿದ್ದಾರೆ? ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ನಡಿ ನಡಿ ಹೋಗ್ ನೋಡೋಣ, ನಡಿ ಮುದ್ಕನ್ನ. ಈ ಮುದ್ಕ ಎಲ್ಲಿ ಮಾಯ ಆಗೋದಾ? ಗುರುಗಳೇ, ನೀವಂತೂ ಮುಂದೆ ಇದ್ರಲ್ಲ, ಇಷ್ಟು ಬೇಗ ಹಿಂದೆ ಹೇಗ್ ಬಂದ್ಬಿಟ್ರಿ? ಯಾಕಂದ್ರೆ ನನಗೆ ಗೊತ್ತಿತ್ತು ನೀವಿಬ್ರು ದುಷ್ಟರು ಖಂಡಿತ ನನ್ನ ಹಿಂಬಾಲಿಸ್ಕೊಂಡ್ ಬರ್ತೀರಾ ಅಂತ. ಇಲ್ಲ 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 ಗುರುಗಳೇ, ನಮ್ಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತಲ್ಲ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ವಿ. ಹೌದು ಗುರುಗಳೇ, ಇಬ್ರಿಗೂ ಒಟ್ಟೊಟ್ಟಿಗೆ. ಅದೇನಂದ್ರೆ ಗುರುಗಳೇ, ನಮ್ಗಂತೂ ತುಂಬಾ ಹಸುವಾಗಿತ್ತು, ಆದ್ರೆ ನಮ್ಮ ಆಹಾರವನ್ನ ನೀವು ತಿನ್ಬಿಟ್ರಲ್ಲ, ಅದಕ್ಕೆ. ಸರಿ ಸರಿ, ಈಗ ನಾನು ಏನ್ ಹೇಳ್ತೀನೋ ಅದನ್ನ ನೀವಿಬ್ರು ಮಾಡದೆ ಹೋದ್ರೆ ನಾನ್ ನಿಮ್ಮಿಬ್ಬರದೂನು ರಕ್ತ ಕುಡಿದು ಬಿಡ್ತೀನಿ. ಇಲ್ಲಿ ಬನ್ನಿ. ನಾನು ಏನ್ ಹೇಳಿದಿನೋ ಅದನ್ನೇ ಮಾಡ್ಬೇಕು. ಚಿಂತೆ ಮಾಡಬೇಡಿ ಗುರುಗಳೇ, ನಿಮ್ ಜೊತೆ ನಾವು ಇದ್ದು ಇಂಥ ಕೆಲ್ಸಗಳಲ್ಲಿ ನಿಪುಣರಾಗ್ಬಿಟ್ಟಿದೀವಿ. ಬೇಗ ಬೇಗ ನಡೀರಿ ಗುರುಗಳೇ, ಮಹಾರಾಜ ಗಜಪತಿ ಮಲ್ಗೋದಿಕ್ಕೂ ಮುಂಚೆ ನಡೀರಿ. ಮಾಮ ಮಹಾಮಂತ್ರಿ, ಒಂದ್ ಮಾತ್ ಹೇಳಿ, ಏನ್ ಕೊರತೆ ಇದೆ ಅಂತ? ನಿಮ್ಮಲ್ಲಿ ತುಂಬಾನೇ ಕೊರತೆ ಇದೆ. ಏನಂದ್ರೆ ನೀವು ಬೇಟೆಗೆ ಹೋಗ್ತೀರಾ, ಬರಿಗೈಯಲ್ಲಿ ವಾಪಸ್ ಬರ್ತೀರಾ. ಮತ್ತೇನಂದ್ರೆ ಕತ್ತಿ ವರ್ಷ ಚೆನ್ನಾಗಿದೆ, ಆದ್ರೆ ಧನುರ್ ವಿದ್ಯೆ ಬರೋದಿಲ್ಲ. ಅಲ್ಲ ಅಲ್ಲ ಅಲ್ಲ, ನೀವು ನಿರ್ಭೀತಿಯಿಂದ ಇರ್ತೀರಾ, ಆದ್ರೆ ಕತ್ಲು ಕಂಡ್ರೆ ಭಯಭೀತರಾಗ್ತೀರಾ. ಅಯ್ಯೋ ಸುಮ್ನೆ ಇರಿ, ಬೇರೆ ಯಾರಾದ್ರೂ ಆಗಿದ್ರೆ ಮೃತ್ಯು ದಂಡ ಕೊಡ್ತಾ ಇದ್ದೆ. ಅಯ್ಯೋ, ನಮ್ಮಲ್ಲಿ ಏನ್ ಕೊರತೆ ಇದೆ ಅಂತ ನಿಮ್ಮನ್ನ ಕೇಳ್ತಾ ಇಲ್ಲ. ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ನಮ್ಮಲ್ಲಂತದ್ದೇನ್ ಕೊರತೆ ಇದೆ ಅಂತ ನೀವು ಕೃಷ್ಣದೇವರಾಯರವರಿಂದ ಉಪಹಾರ ತಗೊಳ್ಳೋದಿಕ್ಕೆ ಬೆಳಿಗ್ಗೆ ತನಕ ನಮ್ಮನೇಲಿ ಕಾಯಿಸ್ತಾ ಇದ್ದೀರಾ. ಕೊರತೆ ನಮ್ಮಲ್ಲಲ್ಲ ಮಹಾರಾಜ್ರೆ, ಕೊರತೆ ಅವರಲ್ಲಿದೆ. ಅದನ್ನ ತೋರ್ಸೋದಕ್ಕೆ ಅಂತಾನೆ ನಾವು ಸಂಜೆ ತನಕ ಸಮಯ ಕೇಳಿದೀವಿ. ಯಾಕಂದ್ರೆ ನಾವು ಯೋಚನೆ ಮಾಡಿ ಕೃಷ್ಣದೇವರಾಯನ ಕೈಲಿ ಏನ್ ಕೊಡಕ್ಕಾಗೋದಿಲ್ವೋ ನಾವ್ ಅದನ್ನ ಕೇಳೋಣ. ಸರಿ ಅಲ್ವಾ? ಸರಿ 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 ಸರಿ, ಬೇಗ ಹೇಳಿ, ಏನ್ ಯೋಚನೆ ಮಾಡಿದಿರಾ ಅಂತ. ತುಂಬಾ ತುಂಬಾ ಅಹಂಕಾರ ಇದೆ ಅಲ್ವಾ ಅವ್ರಿಗೆ. ನಾವು ಅವರ ಅಹಂಕಾರ ಮುರಿಬೇಕು ಅಂತಿದೀವಿ. ಮಹಾರಾಜ್ರೆ, ನನಗನ್ಸುತ್ತೆ ಹೊರಗಡೆ ಯಾರೋ ನಮ್ಮ ಮಾತನ್ನ ಕೇಳಿಸ್ಕೊತಿದ್ದಾರೆ. ಗುರುಗಳೇ ನಿಂತ್ಕೊಳ್ಳಿ, ಮಧ್ಯರಾತ್ರಿಯಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ದೇವಸ್ಥಾನಕ್ಕೆ ಪಂಡಿತ ರಾಮಕೃಷ್ಣನ ಬಗ್ಗೆ ಪ್ರಾರ್ಥನೆ ಮಾಡೋದಕ್ಕೆ. ದೇವಸ್ಥಾನಕ್ಕ ಪಂಡಿತ ರಾಮಕೃಷ್ಣನ್ಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಯಾಕೆ ಗುರುಗಳೇ? ಪಂಡಿತ ರಾಮಕೃಷ್ಣ ಮಹಾರಾಜರಿಗೆ ಬಹಳ ಮುಖ್ಯವಾದಂತಹ ವ್ಯಕ್ತಿ. ಈ ರಾಜ್ಯಕ್ಕೆ ಅಮೂಲ್ಯವಾದ ರತ್ನ ಅವನು. ಅವನ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಮಹಾರಾಜರು ಬಯಸ್ತಾರೆ. ಸರಿಯಾಗಿ ಹೇಳ್ತಿದ್ದೀರಾ ಗುರುಗಳೇ. ಪಂಡಿತ ರಾಮಕೃಷ್ಣನಿಗಿಂತ ಬುದ್ಧಿವಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೇರೆ ಇಲ್ಲ. ಪಂಡಿತ ರಾಮಕೃಷ್ಣ ಇಲ್ಲ ಅಂದ್ರೆ ಮಹಾರಾಜರ ಯಾವುದೇ ಕೆಲಸಗಳು ನಡೆಯೋದೇ ಇಲ್ಲ. ಗುರುಗಳೇ, ಆ ಘಟನೆಯನ್ನ ಮರ್ತು ಬಿಟ್ರ ನೀವು? ಪಂಡಿತ ರಾಮಕೃಷ್ಣ ಪ್ರಜ್ಞೆಯಲ್ಲಿಲ್ಲದೆ ಇದ್ದಾಗ್ಲೂ ಕೂಡ ಮಹಾರಾಜರು ಬಲಿಯಾಗೋದನ್ನ ತಪ್ಪಿಸಿದ್ದ. ರಾಜರನ್ನ ಬಲಿಪಶು ಮಾಡಿದ್ದು ನೀವೇ ತಾನೇ? ಹಾ ಗುರುಗಳೇ, ಸ್ಮರಿಸಿ ಶೇಷ ಬಾಬರಿನ ವಿಧ್ವಂಸಕಾರಿ ಯೋಜನೆಯನ್ನ. ಅದರಿಂದ ವಶೀಕರಣವಾಗಿ ನೀವು ಪಂಡಿತ ರಾಮಕೃಷ್ಣನ ಮೇಲೆ ಸಂದೇಹ ಪಟ್ರಿ. ಮಹಾರಾಜರಿಂದ ನೀವು ಮೃತ್ಯು ದಂಡನೆಯನ್ನು ಕೊಡಿಸಿದ್ರಿ, ನೇಣುಗಂಬಕ್ಕೆ ಹತ್ತಿಸಿದ್ರಿ. ಅದೇ ಪಂಡಿತ ರಾಮಕೃಷ್ಣನು ತನ್ನ ಬುದ್ಧಿವಂತಿಕೆಯಿಂದ ಶೇಷ ಬಾಬರ್ ಅವರಿಂದ ವಿಜಯನಗರವನ್ನು ಕಾಪಾಡಿದ. ದುಷ್ಟರೋ, ನೀವು ಪಂಡಿತ ರಾಮಕೃಷ್ಣನಿಗೆ ಪ್ರಶಂಸೆ ನೀಡ್ತಿದ್ದೀರಾ ಇಲ್ಲ ನನಗೆ ಅಪಮಾನ ಮಾಡ್ತಿದ್ದೀರಾ? ನಿಮ್ಮ ಅಪಮಾನ ಗುರುಗಳೇ. ನಿಮ್ಗೆ ಅಪಮಾನ ಎಲ್ಲಿ ಮಾಡ್ತಾ ಇದೀವಿ ಗುರುಗಳೇ? ಪಂಡಿತ ರಾಮಕೃಷ್ಣನ್ಗೆ ಪ್ರಶಂಸೆ ಮಾಡ್ತಾ ಇದೀವಿ. ನೀವು ಹೇಗೆ ಹೇಳಿದ್ರು ಹಾಗೆ ಪ್ರಶಂಸೆ ಮಾಡಿ. ಮಹಾರಾಜರು ಕರ್ಣರಾದರೆ ಪಂಡಿತ ರಾಮಕೃಷ್ಣನು ಅವರ ಕವಚ ಮತ್ತೆ ಕುಂಡಲ. ಪಂಡಿತ ರಾಮಕೃಷ್ಣ ಮಹಾರಾಜರ ಮುಖದಲ್ಲಿರೋ ಕಣ್ಣುಗಳು. ಮಹಾರಾಜರು ಶರೀರವಾದರೆ ಪಂಡಿತ ರಾಮಕೃಷ್ಣನು ಅವರ ಪ್ರಾಣವು. ಪಂಡಿತ ರಾಮಕೃಷ್ಣ ಮಹಾರಾಜರ ಗೌರವ, ಪ್ರತಿಷ್ಠೆ, ಹೆಮ್ಮೆ. ಸಾಕು, ಯಾರು ಒಪ್ಕೊಳ್ಳದೆ ಹೋಗ್ಲಿ, ಪಂಡಿತ ರಾಮಕೃಷ್ಣನು ಮಹಾರಾಜರ ಬಾಣ, ಅದು ತನ್ನ ಗುರಿಯನ್ನು ತಾಕದೆ ಬಿಡೋದಿಲ್ಲ. ಯಾರು ಒಪ್ಕೋತಾರೋ ಬಿಡ್ತಾರೋ, ಆದ್ರೆ ಮಹಾರಾಜರ ಕವಚ ತೆನಾಲಿ ರಾಮ ಆಗಿದ್ದಾನೆ, ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಈ ಕವಚ ತೆಗೆದ್ರೆ ಕೃಷ್ಣದೇವರಾಯ ಶಕ್ತಿಹೀನ ಆಗ್ತಾನೆ. ಒಂದು ವೇಳೆ ಇವರು ಪಂಡಿತ್ ರಾಮಕೃಷ್ಣನ್ನ ಕೇಳ್ಕೊಂಡ್ರೆ, ಅವನನ್ನ ಮಹಾರಾಜರು ಕೊಟ್ರೆ, ಆಗ ನನ್ನ ಗತಿ ಏನು? ನಾನು ನಿರ್ಧಾರ ಮಾಡಿ ಆಯ್ತು. ನಾವು ಕೃಷ್ಣದೇವರಾಯರಿಂದ ಏನ್ ಕೇಳಬೇಕು ಅಂತ. ಖಂಡಿತವಾಗ್ಲೂ ತಪ್ಪು ಯೋಚನೆ ಮಾಡ್ತಿದ್ದೀರಾ. ನಮಗೆ ಭರವಸೆ ಇದೆ ಮಹಾರಾಜ್ರೆ, ನೀವು ತುಂಬಾ ಬೇಗ ಯೋಚನೆ ಮಾಡಿದಿರಾ ಅಂತ. ಮತ್ತೆ ಬೇಗ ಯೋಚನೆ ಮಾಡಿರೋ ವಸ್ತು ಯಾವಾಗ್ಲೂ ತಪ್ಪಾಗಿರುತ್ತೆ. ಇಲ್ಲ, ನೀವು ಯೋಚನೆ ಮಾಡೋದ್ರಲ್ಲಿ ನಿಧಾನ ಮಾಡ್ತಾ ಇದ್ದೀರಾ. ಕೃಷ್ಣದೇವರಾಯರ ಕವಚ ಪಂಡಿತ ರಾಮಕೃಷ್ಣ, ಒಂದು ವೇಳೆ ಅವರು ನಮ್ಮ ಕೈಗೆ ಸಿಕ್ಕಿದ್ರೆ ಕೃಷ್ಣದೇವರಾಯ ಶಕ್ತಿಹೀನ ಆಗ್ಬಿಡ್ತಾರೆ, ಮತ್ತೆ ನಾವು ಶಕ್ತಿಶಾಲಿ. ಈಗ ತಲುಪ್ತು ಬಾಣ ನಾನಿಟ್ಟು ಗುರಿಗೆ. ಕಾರ್ಯ ಸಂಪನ್ನವಾಯಿತು.